ಈ ಕಾಡು ಡೇಂಜರ್ ಇದೆ ಅಂತ ಅಂದ್ರೂ ಕೂಡ ನಾನು ಸುಮ್ಮನೆ ಬಿಡ್ಲಿಲ್ಲ. ಮುಳ್ಳು ಗಿಳ್ಳೆ ಎಲ್ಲ ಚುನ್ಸ್ಕೊಂಡು ಬಂಡ ಧೈರ್ಯ ಮಾಡಿ ಕಾಡೊಳಗಡೆ ಬಂದೆ. ಹೌದು, ಇಪ್ಪಿ ನೂಡಲ್ಸ್ ಮಾಡಿ ತಿಂದ ಹೋಗ್ಬೇಕು ಅನ್ನೋದು ನನ್ನ ಮೈಂಡ್ ಅಲ್ಲಿ ಇತ್ತು. ಮತ್ತೆ ಮುಂದೇನಾಯ್ತು ನೀವೇ ನೋಡಿ. ಕಾಡಲ್ಲಿ ಕ್ಯಾಂಪ್ ಹೊಡಿಬೇಕು ಅನ್ನೋದು ನನ್ನ ಆಸೆ. ನೋಡಿ, ಈ ರೋಡ್ ಇದೆ ಅಲ್ವಾ, ಇಲ್ಲಿಂದ ನಾನು ಇವಾಗ ಒಳಗಡೆ ಬಸ್ಬಂದೆ. ಸಿಕ್ಕಾಬಿಟ್ಟೆ ಅದು ಇದು ಸಿಕ್ಕಾಬಿಟ್ಟೆ ಮೈಗೆಲ್ಲ ಚುಚ್ಚಿಬಿಟ್ಟು ಬಿಡಿ. ನೋಡಿ ಕೂದಲೆಲ್ಲ ಹೆಂಗದು ಅಂತ. ಎದೆಲ್ ಕಲ್ಲಿದ್ದವನ್ಗೆ ಅದೆಲ್ಲ ಅಂಟೋದು ಇಲ್ಲ. ಬಟ್ ಅಲ್ಲಿ ಬರುವಾಗ ನಾನು ಕೇಳಿದೆ ಯಾರನ್ನೋ ಒಬ್ಬನ, ಒಳಗಡೆ ಹೋಗ್ಬೇಕು ನಾನು ಸ್ವಲ್ಪ ಅಂತ, ಕ್ಯಾಂಪ್ ಹೊಡ್ಯಕ್ಕೆ. ನಾನು ಹೇಳಿದೆ ಡೈರೆಕ್ಟಾಗಿ ಕ್ಯಾಂಪ್ ಹೊಡ್ಯಕ್ಕೆ ಹೋಗ್ತಾ ಇದ್ದೀನಿ ಸ್ವಲ್ಪ ಅಂತ ಹೇಳಿದೆ. ಹಂಗೆ ಅವ್ರು ಏನಂದ್ರು, ಸ್ವಲ್ಪ ಜಾಸ್ತಿ ದೂರ ಹೋಗಬೇಡಿ, ಡೇಂಜರ್ ಇದೆ ಅಂತ ಅಂದ್ರು ಅಷ್ಟೇ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಟ್ ಏನು ಡೇಂಜರ್ ಇದೆ ಅಂತ ಗೊತ್ತಿಲ್ಲ, ಬಟ್ ಡೇಂಜರ್ ಇದೆ ಹೋಗಬೇಡಿ ಅಂತ ಅಂದರು. ಅಲ್ಲಿಂದ ಬಂದು ಒಂದು ಸ್ವಲ್ಪ ಕಾಲ್ದಾರಿ ಸಿಕ್ಕಿದೆ ನನಗೆ. ಇವಾಗ ಈ ಒಂದು ಕಾಲ್ದಾರಿ ಹಿಡ್ಕೊಂಡು ಹೋಗ್ತೀನಿ. ಹೋಗಿ ಎಲ್ಲ ಸ್ವಲ್ಪ ನೀಟಾಗಿರೋ ಜಾಗದಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಕ್ಯಾಂಪನ್ನು ಟೆಂಟ್ ಅನ್ನೋದನ್ನು ಹೊಡಿತೀನಿ. ಬ್ಯಾಗಲ್ಲಿದೆ ಎಲ್ಲ ಐಟಮ್ಸ್ಗಳು. ಬಟ್ ಭಯ ಏನಿಲ್ಲ. ಭಯ ಯಾಕಂತಂದರೆ ನಾನು ನೈಟ್ ಕ್ಯಾಂಪ್ ಹೊಡೆದೆ ಅಂತಂದರೆ, ನನಗೆ ನೈಟ್ ಟೆಂಟ್ ಹೊಡೆದೆ ಅಂತಂದರೆ ಅವಾಗ ನನಗೆ ಭಯ ಅನ್ನಿಸ್ಬೇಕು. ಯಾಕಂದರೆ ಸುತ್ತಲ ಕತ್ಲೆ ಇರುತ್ತಲ್ವ. ಇವಾಗ ಟೈಮ್ 11 ಗಂಟೆ ಆಗಿದೆ. ಇವಾಗೇನು ಭಯ ಅನ್ನೋದಿರಲ್ಲ. ನಾನು ಮ್ಯಾಗಿ ತೊಗೊಬಂದಿದ್ದೀನಿ. ಬನ್ನಿ ಕ್ಯಾಂಪ್ ಹಾಕಿ ಮ್ಯಾಗಿಯನ್ನು ಟೇಸ್ಟ್ ಮಾಡೋಣ. ನಾನು ಇವಾಗ ಫಸ್ಟ್ ಕ್ಯಾಂಪ್ ಹಾಕ್ಬೇಕು, ಬನ್ನಿ ಹೋಗೋಣ. ಬಟ್ ಈ ಥರ ನನಗೆ ಇದೇ ಮೊದಲು ವೀಡಿಯೋ ನಾನು ಫಾರೆಸ್ಟಲ್ಲಿ ಮಾಡ್ತಾ ಇರೋದು. ಫ್ರೆಂಡ್ಸ್ ಸಪೋರ್ಟ್ ಮಾಡಿ, ಇನ್ನೂ ಹೆಚ್ಚಿನ ವೀಡಿಯೋ ತರ್ತೀನಿ. ಮತ್ತು ನೈಟೆಲ್ಲ ಮಾಡೋಣ ಅಂತ ವೀಡಿಯೋನ. ಸ್ವಲ್ಪ ಅಡ್ವೆಂಚರಾಗಿ ವೀಡಿಯೋಸ್ನೆಲ್ಲ ಮಾಡೋಣ. ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಯಾವ ಕಡೆ ಹೊಡಿಬೇಕು ಏನು ಕ್ಯಾಂಪ್ ಅಂತ ಗೊತ್ತಿಲ್ಲ ಗೈಸ್. ಇಲ್ಲೆಲ್ಲ ನೋಡಿ ವೆಹಿಕಲ್ಸ್ ಎಲ್ಲ ಅಡ್ಡಾಡಿದಾವೆ ಇಲ್ಲಿ. ಬಟ್ ನಾನು ಈ ರೂಟಲ್ಲೇ ಬರಬೇಕಿತ್ತು. ಬಟ್ ಇದು ಯಾವ ರೂಟ ಎಲ್ಲಿ ಹೋಗುತ್ತೋ ಏನೋ ನಂಗೆ ಗೊತ್ತಿಲ್ಲ. ಇಲ್ಲೇ ಬರಬೇಕಾಗಿತ್ತು ನಾನು. ಬಟ್ ನಂಗೆ ಆ ಕಡೆ ಒಂದು ಕಾಲ್ದಾರಿ ಇತ್ತು ಫ್ರೆಂಡ್ಸ್, ಓಕೆನಾ. ಅಲ್ಲಿಂದ ನಾನು ಬಂದೆ. ಅಲ್ಲಿಂದ ಈ ರೋಡಲ್ಲಿ ಬಂದೆ ನಾನು. ಇದ್ರೊಳಗಡೆ ಬಂದೆ. ಅಲ್ಲಿಂದ ಕಾಡೊಳಗಡೆ ಬಂದುಬಿಟ್ಟೆ ನಾನು. ಇದು ಯಾವ ರೋಡ್ ಅಂತ ನಂಗೆ ಗೊತ್ತಿಲ್ಲ. ಅಕಸ್ಮಾತ್ ನೋಡೋಣ. ಇವಾಗ ಹೋಗ್ತೀನಲ್ಲ, ಹೋಗುವಾಗ ಇದೇ ರೋಡಲ್ಲಿ ಹೋಗ್ತೀನಿ. ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಬನ್ನಿ ಇವಾಗ ಕ್ಯಾಂಪ್ ಹಾಕೋಣ. ಮತ್ತು ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತು ಅಡ್ವೆಂಚರ್ ವೀಡಿಯೋ ಮಾಡೋಣ ಈ ಒಂದು ಚಾನಲಲ್ಲಿ. ಯಾಕಂದರೆ ಚಾನಲ್ ಹೆಸರೇ ಅಡ್ವೆಂಚರ್ ಇದೆ ಅಲ್ವಾ, ಹಂಗಾಗಿ ಅಡ್ವೆಂಚರ್ ಆಗಿ ವೀಡಿಯೋಸನ್ನು ಮಾಡೋಣ. ಬನ್ನಿ ಯಾವುದಾದ್ರು ಚೆನ್ನಾಗಿರೋ ಒಂದು ಪ್ಲೇಸ್ನ ನೋಡೋಣ. ಇದೇ ಒಂದು ಕಾಲ್ದಾರಿ ಇದೆಯಲ್ಲ, ಇಲ್ಲೇ ಯಾವುದಾದ್ರೂ ಚೆನ್ನಾಗಿರೋ ಪ್ಲೇಸ್ ನೋಡ್ಬಿಟ್ಟು ಕ್ಯಾಂಪ್ ಹಾಕೋಣ. ಯಾಕಂತಂದರೆ ಮಳೆ ಬಂದಿದೆ, ಎಲ್ಲ ನೋಡ್ಬೋದು, ಎಲ್ಲ ಕೂಡ ಹಸಿಯಾಗಿದೆ. ಹಾಗಾಗಿ ಇಲ್ಲೇ ಎಲ್ಲಾದರೂ ಒಣಗಿರುತ್ತಲ್ವ, ನೋಡಿಬಿಟ್ಟು ಕ್ಯಾಂಪ್ ಹಾಕೋಣ ಬನ್ನಿ. ಫೈನಲಿ ಟೆಂಟ್ ಹೊಡೆದಾಯ್ತು. ಇವಾಗ ನೆಕ್ಸ್ಟು ಕುಕ್ಕಿಂಗ್ ಮಾಡಬೇಕು. ಕುಕ್ಕಿಂಗ್ ಮಾಡೋಕ್ಕೆ ಕೆಲವಷ್ಟು ಐಟಮ್ಸ್ ತೊಗೊಂಡಿಟ್ಕೋಬೇಕು. ನಿಜ ಇದನ್ನು ನೋಡಿದರೆ ನನಗೆ ನಗು ಬರ್ತಾ ಇದೆ. ಮನೇಲಿ ಎತ್ತಾಕೊಂಬಂದಿದ್ದೀನಿ ನಾನು. 2 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದೆ ಕುಕ್ಕಿಂಗ್ ಐಟಮ್ಸು. ಅದು ಎಲ್ಲಿಟ್ಟಿದ್ದೇನೋ ಗೊತ್ತಿಲ್ಲ, ಊರಲ್ಲೇ ಮಿಸ್ ಆಗಿ ಬಂದಿದ್ದೆ. ಇವಾಗ ಮ್ಯಾಗಿ ತೊಗೊಬಂದಿದ್ದೀನಿ. ಬಟ್ ಇಲ್ಲಿ ನಾನು ಫೈರ್ ಹಾಕಿದರೆ ಜನ ಯಾರಾದರೂ ಅನ್ನೋನ್ ಪರ್ಸನ್ ಯಾರಾದರೂ ವೆಹಿಕಲಲ್ಲಿ ಹೋಗ್ತಾ ಇರ್ತಾರಲ್ಲ, ಯಾರಾದರೂ ಮಿಸ್ ಆಗಿ ಬಂದು ಬೈಬೋದು, ಜಗಳ ಆಡ್ಬೋದು, ಏನಕ್ಕೆ ಇಲ್ಲಿ ಫೈರ್ ಹಾಕಿದ್ಯಾ ಅಂತ. ಬಟ್ ಟ್ರೈ ಮಾಡೋಣ, ನೋಡೋಣ. ನೋಡಿ, ಒಂದು ಸ್ಪೂನು, ಒಂದು ಇದು ಏನಂತಾರೆ ಗೊತ್ತಿಲ್ಲ, ಟೀ ಕಾಯಿಸ್ಕೊಳ್ಳೋದು ಏನೋ ಗೊತ್ತಿಲ್ಲ. ಇದಕ್ಕೆ ಮ್ಯಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡು ತಿನ್ನೋಣ. ಇವಾಗ ಜಸ್ಟು 2 ಬೌಲ್ ತೊಗೊಬಂದಿದ್ದೀನಿ. 2 ಲೀಟ್ರ್ ವಾಟ್ರ್ ತೊಗೊಬಂದಿದ್ದೀನಿ. ಇಷ್ಟೇ ಇದೆ. ಇವಾಗ ನೆಕ್ಸ್ಟ್ ನಾನು ಕಲ್ಲಿಲ್ಲೇ ಇದ್ದಾವೆ, ಕಲ್ಲು ಹಾಕೊಂಡು ಇಲ್ಲೇ ಹಾಕ್ಕೊಂಡು ಚಕ್ಕಿ ಕಟ್ ಮಾಡ್ಕೊಂಬರೋಣ ಬನ್ನಿ ಹೋಗಿ. ಇನ್ನು 10 ಕಡ್ಡಿ ಇದಾವೆ ಫ್ರೆಂಡ್ಸ್ ಅಷ್ಟೇ.
ಫಾರೆಸ್ಟಲ್ಲಿ ಈ ಥರ ಬೆಂಕಿ ಹಚ್ಬೇಕಂತ ಅಂದರೆ ಲೈಫಲ್ಲಿ ಏನೋ ಅಚೀವ್ ಮಾಡಿದೀವೇನೋ ಅನ್ನೋಷ್ಟು ಫೀಲ್ ಸಿಗುತ್ತೆ. ಅಷ್ಟು ಫೀಲ್ ಸಿಗ್ತಾ ಇದೆ ನನಗೆ. ಯಾಕಂದರೆ ಸಿಕ್ಕಾಬಿಟ್ಟೆ ಈ ಗಾಳಿಲಿ ಹಚ್ಚಕ್ಕೆ ಆಗ್ತಾ ಇರಲಿಲ್ಲ. ಅದರಲ್ಲೂ ನನ್ನ ಬ್ಯಾಗಲ್ಲಿ ಒಂದಿಷ್ಟು ಹಾಳೆ ಇಟ್ಕೊಬಂದಿದ್ದೆ. ಆ ಹಾಳೆ ನಂಗೆ ತುಂಬ ಯೂಸ್ ಆಯಿತು. ನೋಡಿ ಆಲ್ರೆಡಿ ಕಾದಿದ್ದಾವೆ ಅನಿಸುತ್ತೆ. ಓ ಸಿಕ್ಕಾಪಟ್ಟೆ ಕಾಯಿದ್ದಾವೆ ಆಲ್ರೆಡಿ. ಮ್ಯಾಗಿ ಹಾಕ್ಬಿಡೋಣ ಇವಾಗ. ಹಿಪ್ಪಿ ಮ್ಯಾಗಿ ಹಾಕೋಣ ಇವಾಗ. ನಿಜ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಬೈತಾರೆ, ಯಾಕಂದರೆ ಮನೇಲಿ ಹೇಳಿಲ್ಲ ನಾ ಇದನ್ನ ಬೋಲ್ ತೊಗೊಂಬಂದಿರೋದು. ಆ ಇವಾಗ ಮಸಾಲ ಹಾಕೋಣ ಟೇಸ್ಟಿಗೋಸ್ಕರ. ಗಾಳಿ ಅಲ್ವಾ ಸಿಕ್ಕಾಪಟ್ಟೆ ಹೊರ ಬಂದ್ಬಿಡುತ್ತೆ ಬೆಂಕಿ. ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ರೆಡ್ಡಾಗಿ. ಫೀಲ್ ಒಂಥರ ಬೆಟರ್ ಇದೆ ಫ್ರೆಂಡ್ಸ್ ಈ ಥರ ಕಾಡಲ್ಲಿ. ಅದ್ರ ಬೇರೆ ಇದು ಮಲೆನಾಡಲ್ವಾ, ಮಲೆನಾಡಲ್ಲಿ ಈ ಥರ ಕಾಡಲ್ಲಿ ಸ್ವಲ್ಪ ಮಳೆ ಬಂದೋಯ್ತು ಅಂದರೆ ಸಾಕು, ಈ ಗಾಳಿ ಇದೆ ಅಲ್ವಾ, ಗಾಳಿ ಸ್ಮೆಲ್ ಮಾಡ್ತೀವಲ್ಲ ತುಂಬಾ ಚೆನ್ನಾಗಿರುತ್ತೆ. ಮನಸ್ಸೆಲ್ಲ ನಿನ್ನದೇ ಮೋಹ. ತುಂಬ ಚೆನ್ನಾಗಿರುತ್ತೆ. ಹಕ್ಕಿಗಳ ಸೌಂಡು, ಈ ಸ್ಮೆಲ್ಲು, ಈ ಹಿಪ್ಪಿ ನೂಡಲ್ಸು ಸಖತ್ ಮಜಾ ಕೊಡುತ್ತೆ. ಇವಾಗ ಏನು ಮಾಡೋಣ, ಸ್ಪೂನ್ ತಗೊಳ್ಳೋಣ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಇನ್ನೂ ನಾನು ಯಾವುದು ತೊಗೊಬಂದಿಲ್ಲ ಮೆಟೀರಿಯಲ್ಸು, ಅಂದರೆ ಪರ್ಚೇಸ್ ಮಾಡಿಲ್ಲ. ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ನನಗೆ ಆ ಕಡೆ ಏನಾದರೂ ಒಂದೇನಾದರೂ ಹಕ್ಕಿ ಸೌಂಡ್ ಬಂತು, ಈ ಕಡೆ ಕಾಡ್ ಸೌಂಡು ಏನಾಗುತ್ತೆ ಗೊತ್ತಾ, ಗೆಜ್ಜೆ ಸೌಂಡ್ ಬಂದಂಗೆ ಅನಿಸುತ್ತೆ. ಗಲ್ 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 ಕಾಡಲ್ಲಿ ಎಲ್ಲ ಥರದ ಹಕ್ಕಿಗಳ ಸೌಂಡ್ ಕೂಗ್ತಾವಲ್ಲ, ಅವಾಗ ಗೆಜ್ಜೆ ಸೌಂಡ್ ಕೇಳ್ದಂಗೆ ಅನಿಸುತ್ತೆ. ಹಂಗೆ ಕೇಳಿಸ್ತಾ ಇದೆ ನನಗೆ, ಬಟ್ ಭಯ ಪಡಲ್ಲ. ಸಖತ್ತಾಗಿದೆ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಅಂಟ್ಕೋಬೇಕಷ್ಟೇ. ಇದು ನೀರಿದೆ ಅಲ್ಲ, ಕೆಂಪು ನೀರಿದೆ ಅಲ್ಲ, ಇದು ಅಂಟ್ಕೋಬೇಕು. ಒಂದು ಸ್ವಲ್ಪ ಅಂಟ್ಕೊಂತಂದ್ರೆ ಚೆನ್ನಾಗುತ್ತೆ ನೋಡಿ. ಮತ್ತೆ ಬೆಂಕಿ ಹೋಯ್ತು, ಬೇತರ್ದೋಗಿದ್ದೀನಿ ಫ್ರೆಂಡ್ಸ್. ಫೈನಲಿ ಬೆಂದಿದೆ ಮ್ಯಾಗಿ, ನೂಡಲ್ಸ್ ನೋಡಿ ಫೈನಲಿ ಬೆಂದಿದೆ. ಇವಾಗ ಟೇಸ್ಟ್ ಮಾಡೋಣ. ಇನ್ನೊಂದು ನಗ್ಬಾರ್ದು ನೀವು, ಯಾಕಂತಂದರೆ ನಾನು ಸ್ಪೂನ್ ಬಿಟ್ಟು ಬಂದೀನಿ, ಹಾಗಾಗಿ ಈ ಕಡ್ಡಿನೇ ಇವಾಗ ನನಗೆ ಗತಿ. ಇವಾಗ ಈ ಫಾರೆಸ್ಟಲ್ಲಿ ಬಂದಾಗ ಏನು ಸಿಗುತ್ತೋ ಅದನ್ನೇ ಯೂಸ್ ಮಾಡ್ಕೋಬೇಕು, ಕಡೆ ಉಪಯೋಗಿಸಿ. ನಾನು ಹಂಗಾಗಿ ಕಡ್ಡಿನ ಇವಾಗ ಏನು ಮಾಡ್ತೀನಿ ಅಂತಂದರೆ ನೋಡಿ ಇವಾಗ. ಓಹೋ ನೋಡಿ. ಸ್ಪೂನಲ್ಲಿ ಈ ಥರ ಬರಲ್ಲ, ಹಂಗೆ ಬರ್ತಾ ಇದೆ. ಟೇಸ್ಟ್ ಸಖತ್ತಾಗಿದೆ, ಟೇಸ್ಟ್ ಮಾತ್ರ. ಬಟ್ ಡೇಂಜರ್ ಇದೆ ಅಂತ ಅಂದರು. ಏನು ಡೇಂಜರ್ ನನಗೇನು ಅನ್ನಿಸ್ತಾ ಇಲ್ಲ ಇಲ್ಲಿ, ಬಟ್ ಸ್ವಲ್ಪ ಭಯ ಆಗ್ತದೆ ಅಷ್ಟೇ. ಅದನ್ನ ಬಿಟ್ಟರೆ ಡೇಂಜರ್ ಅನ್ನೋ ಫೀಲ್ ಹಂಗೆ ಏನೂ ಆಗ್ತಾ ಇಲ್ಲ. ಏನೋ ಒಂದು ಹುಲಿಗಿಲಿ ಬರಬೇಕಷ್ಟೇ ಡೇಂಜರ್ ಅಂತ ಅಂದರೆ. 2 ಪ್ಯಾಕೆಟ್ ಹೊಡೆದ್ಬಿಟ್ಟಿದ್ದೀನಿ, ಇನ್ನೂ ಸಿಕ್ಕಾಬಿಟ್ಟೆ ಇದೆ. ತಿನ್ನೋಣ, ಇನ್ನೂ ಟೈಮ್ ಇದೆ, ಆರಾಮ್ಸೆ ತಿನ್ನೋಣ. ತಿಂದ್ಬಿಟ್ಟು ಒಂದು ಅರ್ಧ ಗಂಟೆ ಮಲ್ಕೊತೀನಿ, ಪೀಸಾಗಿ ಅರ್ಧ ಗಂಟೆ ಮಲ್ಕೊಂಡು ಆರಾಮ್ಸೆ ಎದ್ದು ಹೋಗ್ತೀನಿ.
ಫ್ರೆಂಡ್ಸ್ ಇದು 2ನೇ ಸಲ ಹಾಕೊತಾ ಇರೋದು. ಅದರಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಇದೆ. ನಿಜವಾಗ್ಲೂ ನೂಡಲ್ಸು ಟೇಸ್ಟ್ ಚೆನ್ನಾಗಿದೆ. ನಾನು ಮ್ಯಾಗಿ ಥರನೇ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನೂಡಲ್ಸ್ ತೊಗೊಂಡೆ. ನೆಕ್ಸ್ಟ್ ಟೈಮು ನೈಟು ಹೊಡ್ಯೋಕ್ಕೆ ಟ್ರೈ ಮಾಡ್ತೀನಿ, ನೈಟ್ ಕ್ಯಾಂಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈ ಥರ ಎಲ್ಲ ರಿಸ್ಕ್ ಇಟ್ಕೊಳಕ್ಕೆ ಹೋಗಲ್ಲ ಫ್ರೆಂಡ್ಸ್. ಇದು ಬೆಂಕಿ ಹಚ್ಚೋದು, ಹಾಳಿ ಹಚ್ಚೋದು, ಕವರ್ ಹಚ್ಚೋದು, ತಲೆ ಕೆಟ್ಟು ಚಿತ್ರಾನ್ನ ಆಗೋಗುತ್ತೆ. ಐಟಮ್ ತರಿಸ್ತೀನಿ, ಮೆಟೀರಿಯಲ್ ತರಿಸ್ತೀನಿ. ಅವ್ನು ತರಿಸಿದೆ ಅಂತಂದರೆ ಏನು ಪೀಸಾಗಿ ಆನ್ ಮಾಡೋದು, ಹಚ್ಕೊಳ್ಳೋದು ಅಷ್ಟೇ. ಮತ್ತು ಇನ್ನೊಂದು, ಫಾರೆಸ್ಟಲ್ಲಿ ನಾವು ವೀಡಿಯೋ ಮಾಡ್ತೀವಲ್ಲ, ಈ ಥರ ಬೆಂಕಿ ಹಚ್ಚಿದಾಗ ಹೊಗೆ ಬಂತು ಅಂದರೆ ಫಾರೆಸ್ಟ್ ಆಫೀಸರ್ ಯಾರಾದರೂ ನೋಡಿಬಿಟ್ರೆ ಮುಗೀತು, ತುಂಬ ಕಷ್ಟ. ಕೆಲವೊಬ್ರು ಫೈನ್ ಹಾಕ್ಬಿಡ್ತಾರೆ. ನಾವು ಬಂದು ವೀಡಿಯೋ ಮಾಡೋಕ್ಕೋಸ್ಕರ ಮತ್ತೆ ಫೈನ್ ಯಾರು ಕೊಡ್ತಾರೆ? ಕೆಲವೊಬ್ರು ಫೈನ್ ಹಾಕ್ಬಿಡ್ತಾರೆ, ಕೆಲವೊಬ್ರು ಬೈತಾರೆ, ಕೆಲವೊಬ್ರು ಕೈ ಮಾಡೋಕ್ಕೆ ಬರ್ತಾರೆ. ತುಂಬ ಕಷ್ಟ ಇದೆ ಫಾರೆಸ್ಟಲ್ಲಿ ವೀಡಿಯೋ ಮಾಡೋದು. ಹಂಗಾಗಿ ನೆಕ್ಸ್ಟ್ ಟೈಮ್ ನಾನು ಮೆಟೀರಿಯಲ್ ತೊಗೊಂಬಂದ್ಬಿಡ್ತೀನಿ. ಅದರಲ್ಲೇನು ಹೊಗೆ ಹೋಗೋದು ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಮತ್ತು ಫಾಸ್ಟ್ ಬೇಗ ಫುಡ್ ರೆಡಿ ಆಗುತ್ತೆ. ಫುಡ್ ಕೂಡ ಅಷ್ಟೇ ಫಾಸ್ಟಾಗಿ ರೆಡಿ ಆಗಿಬಿಡುತ್ತೆ. ಅದೇ ಬೆಟರ್ ಅನಿಸುತ್ತೆ ನನಗೆ. ಯಾಕಂದರೆ ನಾನು ಎಕ್ಸ್ಪೀರಿಯೆನ್ಸ್ ಇದೆ ನನಗೆ. ಒಂದು ಟೈಮ್ ತರಿಸಿದ್ನಲ್ಲ, ಎಕ್ಸ್ಪೀರಿಯೆನ್ಸ್ ಇದೆ, ಚೆನ್ನಾಗುತ್ತೆ. ಅದರಲ್ಲಿ ನಾನು ಚಿಕನ್ ಎಲ್ಲ ಮಾಡಿದ್ದೆ. ಅದು ಓಲ್ಡ್ ವೀಡಿಯೋ ಇದೆ ನನ್ನ ಹತ್ರ, ವೀಡಿಯೋ ಅದು. ಚಿಕನ್ ಎಲ್ಲ ಮಾಡಿದ್ದೆ ಅದರಲ್ಲಿ, ತುಂಬ ಚೆನ್ನಾಗಿದೆ. ಅದು ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಅದಕ್ಕಿಂತ ಸ್ವಲ್ಪ ಬೆಟರಾಗಿರೋ ತರಿಸ್ತೀನಿ ಅಷ್ಟೇ ಈ ಸಲ. ಓಕೆ ಫ್ರೆಂಡ್ಸ್, ನಾನು ಸ್ವಲ್ಪ ಹೊತ್ತು ಮಲ್ಕೊತೀನಿ, ಒಂದು 1/4 ಗಂಟೆ. ಆಮೇಲೆ ಸಿಗ್ತೀನಿ, ಆಮೇಲೆ ತಿಂತೀನಿ. ಅಷ್ಟರೊಳಗೆ ಸ್ವಲ್ಪ ಆರಿರುತ್ತೆ. 1/4 ಗಂಟೆ ಬಿಟ್ಟು. ಫ್ರೆಂಡ್ಸ್ ಎಲ್ಲ ಇವಾಗ ಟೆಂಟ್ ತೆಗೆದಾಯಿತು. ಪ್ರತಿಯೊಂದನ್ನು ಬ್ಯಾಗಲ್ಲಿ ಹಾಕ್ಕೊಂಡೆ. ನೂಡಲ್ಸು ಕೂಡ ತಿಂದಾಯಿತು. ಇವಾಗ ನಾನು ಆವಾಗಲೇ ಈ ಒಂದು ರೋಡ್ ತೋರಿಸಿದೆ ನಿಮಗೆ. ಇದೆಲ್ಲಿ ಹೋಗುತ್ತಾ ಗೊತ್ತಿಲ್ಲ ನನಗೆ. ನನಗನ್ಸುತ್ತೆ ಈ ಒಂದು ರೋಡು ಯಾವ ಕಡೆ ಹೋಗುತ್ತೆ ಏನೋ, ಸುಮ್ಮನೆ ಈ ಒಂದು ರೋಡ್ ಹಿಡ್ಕೊಂಡು ಹೋಗೋದು ನಾನು ಸುಮ್ಮನೆ ವೇಸ್ಟು. ನಾನು ಆವಾಗಲೇ ಬಂದಿರೋ ದಾರಿ, ಅದೇ ರೂಟೇ ನನಗೆ ಬೆಟರ್ ಅಂತ ಅನಿಸುತ್ತೆ. ಅಲ್ಲೇ ಹೋಗ್ತೀನಿ. ಅಲ್ಲೇ ಹೋದರೆ ಬೇಗ ನಾನು ಅಲ್ಲಿ ರೀಚ್ ಆಗ್ತೀನಿ. ಸುಮ್ಮನೆ ಇಲ್ಲಿ ಹೋದೆ ಅಂತಂದರೆ ನಂಗೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಯಾವ ಕಡೆ ಹೋಗ್ತೀನಿ ಅನ್ನೋದು ನನಗೂ ಅಷ್ಟು ಗೊತ್ತಿಲ್ಲ. ನಾನು ಆವಾಗಲೇ ಬಂದಲ್ಲ, ಅದೇ ರೂಟಲ್ಲೇ ಹೋಗ್ಬಿಡ್ತೀನಿ. ಸ್ವಲ್ಪ ಬೇಗನೆ ರೋಡಿಗೆ ರೀಚ್ ಆಗ್ತೀನಿ. ಬನ್ನಿ ಹೋಗೋಣ. ತುಂಬ ಮಜಾ ಸಿಕ್ತು. ತುಂಬ ನನಗಂತೂ ತುಂಬ ಕ್ಯೂರಿಯಾಸಿಟಿ ಇತ್ತು. ನೋಡೋಣ ಹೆಂಗಾಗುತ್ತೆ ಏನು ಅನ್ನೋ ಕ್ಯೂರಿಯಾಸಿಟಿ ತುಂಬ ಚೆನ್ನಾಗಿತ್ತು. ಬಟ್ ಅದು ತುಂಬಾ ಬೆಟರಾಗಿ ಈಡೇರ್ತು. ಮತ್ತು ಬೆಂಕಿ ಹತ್ತುತ್ತೋ ಇಲ್ವೋ ಅಂತ ಅಂದ್ಕೊಂಡೆ. ಕಡ್ಡಿಪಟ್ಟಣದಲ್ಲಿ ಕಡ್ಡಿನೂ ಜಾಸ್ತಿ ಖಾಲಿಯಾಗಿತ್ತು. ಬಟ್ ಲಾಸ್ಟಿಗೆ ಫೈನಲಿ ಅದು ಕೂಡ ಕೈ ಹಿಡೀತು. ಬೆಂಕಿ ಕೂಡ ಹತ್ತಿತು. ನೂಡಲ್ಸ್ ಕೂಡ ತಿಂದೆ. ತುಂಬಾ ಚೆನ್ನಾಗಿತ್ತು ನೂಡಲ್ಸು. ಸ್ವಲ್ಪ ನೂಡಲ್ಸ್ ವೇಸ್ಟ್ ಆಯಿತು, ಬಟ್ ಏನು ಮಾಡೋಕ್ಕಾಗಲ್ಲ, ವೇಸ್ಟ್ ಆಯಿತು. ಅಷ್ಟು ತಿನ್ನೋಕ್ಕಾಗಲಿಲ್ಲ. ಸರಿ, ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಮನಸ್ಸಿಗೆ ಕಮೆಂಟ್ ಹಾಕಿ. ಮತ್ತು ನೈಟ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಖಂಡಿತ ನೈಟ್ ವೀಡಿಯೋ ಮಾಡೇ ಮಾಡ್ತೀನಿ. ಓಕೆನಾ? ಬನ್ನಿ ಇವಾಗ ಹೋಗೋಣ. ಒಳಗಡೆ ಬರೋದು ತುಂಬ ಕಷ್ಟ ಇದೆ ಗೈಸ್. ಅಂದರೆ ಚಿಕ್ಕ ಮುಳ್ಳು ಕೂಡ ಇದ್ದಾವೆ ಇಲ್ಲಿ, ಹಾಗಾಗಿ. ಮತ್ತು ಸ್ವಲ್ಪ ದೂರ ಹೋದ ತಕ್ಷಣ ಮತ್ತೆ ಕ್ಲೀನ್ ಇದೆ. ಏನೋ ಕಷ್ಟಪಟ್ಕೊಂಡು ಬಂದೆ. ಓಕೆ, ಮತ್ತೆ ಸಿಗೋಣ. ಬಾಯ್.